ಅವರ ಎಲ್ಲ ಬರವಣಿಗೆಯ ಹಿಂದಿರುವಂತ ಮೂಲ ದ್ರವ್ಯ ಯಾವುದು ಅಂತ ಕೇಳಿದ್ರೆ ಶಾಸನ. ಅದು ಬಿಟ್ಟು ಬೇರೆ ಇಲ್ಲೇ ಇಲ್ಲ. ಅದು ನೀವೇನೇ ತಗೊಳ್ರಿ, ಅವ್ರು ಪ್ರಾರಂಭ ಮಾಡೋದು ಶಾಸನದಿಂದ, ಕಡೆಗೆ ಮುಕ್ತಾಯ ಮಾಡೋದು ಶಾಸನದ ಮೂಲಕನೇ. ಅದ್ರ ಒಂದು ರೀತಿಯೊಳಗೆ ಶಾಸನನೇ ಅವರ ನಿಲ್ದಾಣ ಅಂತ ಹೇಳಿ ಬೇಕಾದ್ರೆ ಹೇಳ್ಬೋದು. ಕಲಬುರ್ಗಿಯವರ ಆಸಕ್ತಿ ಕ್ಷೇತ್ರಗಳ ಹರಿವು ಏನದಲ್ಲ, ಅದು ಬಹಳ ದೊಡ್ಡದು. ಅದನ್ನು ನಾವು ಒಂದು ಉಪನ್ಯಾಸದೊಳಗೋ ಕೆಲವೇ ನಿಮಿಷದೊಳಗೋ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ 40 ಸಂಪುಟಗಳು ಪ್ರಕಟ ಆಗಿವೆ ಅನ್ನುವಂಥದ್ದು ಗಮನಿಸ್ಬೇಕು ನಾವು. ಒಂದೊಂದು ಸಂಪುಟದ ಬಗ್ಗೆನೇ 4-6 ಸಂಶೋಧನಾ ಪ್ರಬಂಧಗಳು ಬರಬೇಕಾದಂತಹ ಸಂದರ್ಭದೊಳಗ ನಾನು ಅವರ ಶಾಸನ ಸಾಹಿತ್ಯದ ಕುರಿತು ಮಾತನಾಡುವುದು ಒಂದು ಅಷ್ಟದ ಮಾತಾಗ್ತದೆ ನಾನು ತಿಳ್ಕೊಂಡಿದ್ದೇನೆ. ಅವರ ಬರವಣಿಗೆ ವ್ಯಾಪ್ತಿನೂ ಬಹಳ ದೊಡ್ಡದು ಕಲಬುರ್ಗಿ ಅವರದು. ಸೃಜನ ಮತ್ತು ಸೃಜನೇತರ ಎರಡೂ ಕ್ಷೇತ್ರದೊಳಗೆ ಅವರು ಸಾಹಿತ್ಯದ ಕೃಷಿಯನ್ನ ಮಾಡಿದ್ದಾರೆ. ಅವರು ಅದರಲ್ಲಂತೂ ಸಂಶೋಧನಾ ಕ್ಷೇತ್ರ ಅವರ ಮೊದಲ ಆದ್ಯತೆ. ಬಹುಶಃ ಕಲಬುರ್ಗಿಯವರ ಆತ್ಮ ಏನಾದರೂ ಅಂದ್ರೆ ಅದು ಸಂಶೋಧನೆನೇ. ಅದು ಆ ಸಂಶೋಧನೆಯೊಳಗೆ ಮಾತು ಕೇಳಿದ್ರೆ ನನಗೆ ಶಾಸನ, ಅವರ ಶಾಸನಗಳ ಅಧ್ಯಯನದ ವೈವಿಧ್ಯತೆ ಏನದಲ್ಲ ನಮಗೆ ಬೆರಗೊಳಿಸ್ತದೆ ನಮಗೆಲ್ಲ. ಶಾಸನ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಜಾನಪದ, ಹಸ್ತಪ್ರತಿಶಾಸ್ತ್ರ, ಗ್ರಂಥ ಸಂಪಾದನೆ, ನಾಮ ವಿಜ್ಞಾನ, ಛಂದಸ್ಸು, ವ್ಯಾಕರಣ, ಪ್ರಾಚ್ಯ ವಸ್ತುಶಾಸ್ತ್ರ, ವಿಮರ್ಶೆ, ನಾಡು ನುಡಿ ಸಂಸ್ಕೃತಿ, ಹೀಗೆ ಅವರ ಸಂಶೋಧನೆಯ ಹರವು ಏನದಲ್ಲ ಬಹಳ ಅನಂತಮುಖವಾಗ್ಯದ ಅನ್ನುವಂಥದ್ದು. ಪ್ರಾಚೀನ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಮೈ ಮನಸ್ಸುಗಳನ್ನು ಅಭ್ಯಸಿಸುತ್ತಲೇ ವ್ಯಾಕರಣ, ಛಂದಸ್ಸು, ಅಲಂಕಾರ ಇತ್ಯಾದಿ ಕ್ಷೇತ್ರಗಳನ್ನು ತೆಕ್ಕಿಗೆ ಅಳವಡಿಸಿಕೊಂಡ ಬಳಿಕ ನಾನು ಪ್ರವೇಶಿಸಿದ ಹೊಸ ಕ್ಷೇತ್ರ ಶಾಸನ ಅಂತ ಕಲಬುರ್ಗಿ ಅವರು ಹೇಳ್ಯಾರ. ಮಾತು ನಾ ಹೇಳಿದ್ದಲ್ಲಿ ಅದನ್ನ ನಾವೆಲ್ಲನೂ ಸುತ್ತಾಡಿದ ನಂತರ ನಾನು ಪ್ರವೇಶಿಸಿದಂಥ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಶಾಸನನೇ ಅಂತ ಹೇಳಿ. ಅವರ ಸಾಹಿತ್ಯದ ಸೃಷ್ಟಿ 2 ನಿಟ್ಟಿನೊಳಗೆ ನಡೆದ. ಒಂದು ಇಡಿಯಾದ ಗ್ರಂಥ ರೂಪದೊಳಗೆ ಗ್ರಂಥಗಳನ್ನು ಬರೆದಾರ ಅವರು. ಆಮೇಲೆ ಇನ್ನೊಂದು ಏನಂತ ಕೇಳಿದ್ರೆ ಬಿಡಿ ಬಿಡಿಯಾದ ಸಂಶೋಧನಾ ಪ್ರಬಂಧಗಳ ಸ್ವರೂಪದಲ್ಲಿ ಬಂದಿದೆ ಅನ್ನೋದು. ಅವರ ಎಲ್ಲ ಬರವಣಿಗೆಯ ಹಿಂದಿರುವಂತಹ ಮೂಲ ದ್ರವ್ಯ ಯಾವುದು ಅಂತ ಕೇಳಿದ್ರೆ ಶಾಸನ. ಅದು ಬಿಟ್ಟು ಬೇರೆ ಇಲ್ಲೇ ಇಲ್ಲ. ಅದು ನೀವೇನೇ ತಗೊಳ್ರಿ, ಅವ್ರು ಪ್ರಾರಂಭ ಮಾಡೋದು ಶಾಸನದಿಂದ, ಕಡೆಗೆ ಮುಕ್ತಾಯ ಮಾಡೋದು ಶಾಸನದ ಮೂಲಕನೇ. ಅದ್ರ ಒಂದು ರೀತಿಯೊಳಗೆ ಶಾಸನನೇ ಅವರ ನಿಲ್ದಾಣ ಅಂತ ಹೇಳಿ ಬೇಕಾದ್ರೆ ಹೇಳ್ಬೋದು ನಾವು. ಅವರ ಶಾಸನ ಅಧ್ಯಯನದ ಆಸಕ್ತಿಗೆ ಮೂಲ ಕಾರಣ ಮತ್ತು ಮೊದಲೇದೇನಂತ ಕೇಳಿದ್ರೆ ಅವರು ರಚಿಸಿದಂಥ PhD ಮಹಾಪ್ರಬಂಧ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅನ್ನುವಂಥದ್ದು. ಕವಿರಾಜ ಮಾರ್ಗ ಪರಿಸರದ ಸಾಹಿತ್ಯ ಏನದಲ್ಲ ಅದು ಅಜ್ಞಾನ ಯುಗದೊಳಗೆ ಕೂಡಿತ್ತದು, ಕತ್ತಲೆ ಯುಗದೊಳಗೆ ಸೇರಿತ್ತದು. ನಮಗೆಲ್ಲ ಗೊತ್ತದ, ನಮ್ಮ ಸಾಹಿತ್ಯ ಚರಿತ್ರೆಯನ್ನು ಓದುವಂಥ ವಿದ್ಯಾರ್ಥಿಗಳು ನಮ್ಮ ಸಾಹಿತ್ಯ ಚರಿತ್ರೆಯನ್ನ ಪಂಪನಿಂದ ಮೊದಲು ಮಾಡ್ತಿದ್ದೇವೆ ನಾವು. ಪಂಪನಿಗಿಂತ ಹಿಂದಿರುವಂಥ ಸಾಹಿತ್ಯ ಚರಿತ್ರೆ ಏನು ಒಂದು ಪ್ರಶ್ನೆ ನಮ್ಮ ಮುಂದೆ ಇತ್ತು. ಬಹುಶಃ ಇದಕ್ಕೆ ಉತ್ತರವನ್ನ ಯಾರು ಕಂಡುಕೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ಅದೇ ಆಗ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಕಲಬುರ್ಗಿ ಅವರು RC ಹಿರೇಮಠ ಅವರ ಮಾರ್ಗದರ್ಶನದೊಳಗ ಇದೊಂದು PhD ವಿಷಯವನ್ನಾಗಿ ಸ್ವೀಕಾರ ಮಾಡೋರು. ಅವ್ರಿಗೇನ್ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಗ್ರಂಥ. ಕವಿರಾಜ ಮಾರ್ಗದಿಂದ ಪಂಪನವರೆಗಿನ ಸಾಹಿತ್ಯ ಎಲ್ಲಿ ಹೋಯ್ತು, ಅಥವಾ ಕವಿರಾಜ ಮಾರ್ಗದಕ್ಕಿಂತ ಹಿಂದಿನ ಸಾಹಿತ್ಯ ಎಲ್ಲಿ ಹೋಯ್ತು, ಇದನ್ನು ತಿಳ್ಕೊಳ್ಳುವಂತ ಒಂದು ಇದರೊಳಗೆ ಕುತೂಹಲದೊಳಗ 100 ಶಾಸನಗಳನ್ನು ಅವರು ಸಂಗ್ರಹಿಸಿದ್ರು. ಆ ಶಾಸನಗಳಲ್ಲಿ ಲುಪ್ತವಾಗಿರುವಂತ ಸಾಹಿತ್ಯದ ಚರಿತ್ರೆ ಏನೇನದ ಕೇಳಿದ್ರೆ ಅದು ನಮ್ಗೆ ಕಟ್ಟಿಕೊಟ್ರು. ಬಹು ದೊಡ್ಡದಾದಂಥ ಕೆಲಸ ಕಾಲದಲ್ಲಿ ಮಾಡಿರುವಂಥದ್ದು. ಒಂದು ರೀತಿ ಒಳಗೆ ಕಳೆದು ಹೋದಂಥ ಚರಿತ್ರೆಯನ್ನ ಕಟ್ಟಿಕೊಟ್ಟಂತ ಶ್ರೇಯಸ್ಸು ಯಾರಿಗಾರ ಇದ್ರೆ ಅದು ಡಾಕ್ಟರ್ ಕಲಬುರ್ಗಿ ಅವರಿಗೆ ಸಲ್ಲಬೇಕು. ಅವ್ರು ಆಗಾಗ ಹೇಳ್ತಿದ್ರು ನಮಗ ಕನ್ನಡ ಸಾಹಿತ್ಯ ಚರಿತ್ರೆ ಏನದ ಆ ನಮದಿ ಶಾಸನ ಸಾಹಿತ್ಯದ ಚರಿತ್ರೆಯನ್ನು ನಿರ್ಮಾಣ ಆಗಬೇಕು ಅಂತ ಹೇಳಿ. ಅದರ ಅಂಗವಾಗಿ ಅವ್ರು ಏನ್ ಮಾಡಿದಾರೆ ಕೇಳಿದ್ರೆ ಕನ್ನಡ ವಿಭಾಗದೊಳಗ ಒಂದು 4ನೇ ಪತ್ರಿಕೆಯಾಗಿ ಶಾಸನ ಶಾಸ್ತ್ರವನ್ನ ಅಧ್ಯಯನ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭಿಸಿದ್ರು. ಆ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಪಾಲ್ಗೊಂಡಂತವ್ರೆ ಹನುಮಾಕ್ಷಿಗೆ ಹೋಗಿ ಶಾಸನ ಶಾಸ್ತ್ರವನ್ನೇ ತೆಗೆದುಕೊಂಡಿದ್ರು. ನನ್ನ ಜೊತೆನೆ ಅಧ್ಯಯನ ಮಾಡಿದ್ದು. ಯಾಕಂದ್ರೆ 4ನೇ ಪತ್ರಿಕೆಯಾಗಿ ಒಂದು ಪತ್ರಿಕೆ ಇರ್ತಿತ್ತು, ಜಾನಪದನೋ ಭಾಷಾ ವಿಜ್ಞಾನೋ, ಆಮೇಲೆ ಜಾನಪದ ಇದು ಶಾಸನ ಶಾಸ್ತ್ರ ಅನ್ನುವಂಥದ್ದು. ಆ ಶಾಸನ ಶಾಸ್ತ್ರವನ್ನು ಪ್ರಾರಂಭ ಮಾಡಿದ್ರು.
ಆ ಶಾಸ್ತ್ರವನ್ನು ಪ್ರಾರಂಭ ಮಾಡಬೇಕಾದಾಗ ಅದಕ್ಕೊಂದು ಪಠ್ಯ ಬೇಕಲ್ಲ, ಪಠ್ಯ ಇರಲಿಲ್ಲ, ಅದಕ್ಕೆ ಯಾವುದೋ ಒಂದು ಪಠ್ಯ ಇರಲಿಲ್ಲ. ಕಲಬುರ್ಗಿಯವರು ಇಷ್ಟು ವ್ಯಾಪಕವಾಗಿ ಶಾಸನಗಳನ್ನ ಅಭ್ಯಾಸ ಮಾಡಿದಿರಲ್ಲ, ಅವರಿಗೆ ಬಹಳ ಪ್ರೀತಿ ಶಾಸನಗಳ ಬಗ್ಗೆ. ಕನ್ನಡದ ಎಲ್ಲ ಶಾಸನಗಳನ್ನ ಇವತ್ತು ದಿವಸ ಪಟ್ಟಿ ಮಾಡ್ಯಾರ ಅವ್ರ ವಿದ್ವಾಂಸರು. ಇವತ್ತ ಇದುವರೆಗೆ 25,000 ಅಂತ ನಾವು ಹೇಳ್ತಿದ್ದೆವು. ಡಾಕ್ಟರ್ ಶೆಟ್ಟರ್ ಅವರು ಏನಂತ ಕೇಳಿದ್ರೆ, ಮೊದಲ ಸಹಸ್ರಮಾನದ ಕನ್ನಡ ಶಾಸನಗಳನ್ನ ಅಭ್ಯಾಸ ಮಾಡಿದ ನಂತರ ಅವಕರ ಪಟ್ಟಿ 30,000 ಇವತ್ತು ಬೆಳೀತದ ಅನ್ನುವಂಥದ್ದು. ಆ 30,000 ಶಾಸನಗಳನ್ನ ತಲಸ್ಪರ್ಶಿಯಾಗಿ ಅಭ್ಯಾಸ ಮಾಡಿ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಇದನ್ನ ಏನಾದರೂ ಮಾಡ್ಬೇಕು ಹೊಸದು. ರಾಜೂರವ್ರು ಹೇಳಿದ್ರು ಆಗ್ಲೇ, ಮೊದಲು ಶಾಸನಗಳನ್ನ ಸಂಗ್ರಹ ಮಾಡಬೇಕು, ಪ್ರಕಟ ಮಾಡಬೇಕು. ಇದು ಆಕಾರಗಳ ಶೋಧ ಮೊದಲ. ಆಮ್ಯಾಗ ಸಂಗ್ರಹಿತವಾದಂಥ ಆಕಾರಗಳನ್ನು ಏನ್ ಮಾಡ್ಬೇಕಂತ ಕೇಳಿದ್ರೆ ಅವು ವಿಶ್ಲೇಷಣೆಗೆ ಒಳಪಡಿಸ್ಬೇಕು. ಆಮ್ಯಾಗ ಅವಕ್ಕೆ ವ್ಯಾಖ್ಯಾನಕ್ಕೆ ಗುರಿ ಮಾಡಬೇಕು. ಇದು ಅವ್ರ ಕಣ್ಣು ಮುಂದಿರುವಂತ ಒಂದು ದೃಷ್ಟಿ, ಯೋಚನೆ ಅದು ಆಗಿದೆ. ಅವ್ರು ಒಂದ್ ಕಡೆ ಇನ್ನೊಂದು ಕಡೆ ಹೇಳ್ತಾರ, ನನಗೆ ಆಕಾರಗಳೆಂದರೆ ತುಂಬ ಪ್ರೀತಿ, ಅವುಗಳನ್ನು ಮಾತನಾಡಿಸುವುದು, ಅವುಗಳ ಸಂಗ್ರಹ, ವಿಶ್ಲೇಷಣೆ, ವ್ಯಾಖ್ಯಾನ ನಡೆಸುವುದು ನನ್ನ ಅಭ್ಯಾಸದ ಕೇಂದ್ರ ತುಡಿತ. ನನ್ನ ಅಭ್ಯಾಸದ ಕೇಂದ್ರ ತುಡಿತ ಇದು ಅನ್ನುವಂಥದ್ದು. ಹೀಗಾಗಿ ಅವ್ರು ಎಲ್ಲೇ ಹೋದ್ರೆಲ್ಲ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಯಾವುದೇ ಗ್ರಾಮಕ್ಕೆ ಹೋಗ್ಲಿ, ಯಾವುದೇ ಕೆಲಸಕ್ಕೆ ಹೋಗ್ಲಿ, ಹೋದ್ರಲ್ಲೆಲ್ಲ ಶಾಸನ, ಹಸ್ತಪ್ರತಿ, ವೀರಗಲ್ಲು, ಮಾಸ್ತಿಕಲ್ಲು, ನಿಸಿದಿ ಕಲ್ಲು, ಗೋಸಾಸ, ಬಾದುಬ್ಬೆ ಇಂಥ ಶಿಲ್ಪಗಳನ್ನೆಲ್ಲ ಹುಡುಕಾಡ್ತಿದ್ರು ಅವರೆಲ್ಲ ಇಲ್ವಾದಲ್ಲಿ. ಅವರ ವಿದ್ಯಾರ್ಥಿ ಬಳಗದೊಳಗ ಬಹಳ ಜನರಿಗೆ ಗೊತ್ತದ. ಇಲ್ಲಿ ಮಧುವಾವಿಯವರು ಅದಾರ, ಇಲ್ಲಿ ರವೀಂದ್ರನಾಥ್ ಅದಾರ, ಹಳ್ಳಿಕೇರಿ ಅದಾರ, ಗೋಗಿ ಅದಾರ, ಆಮೇಲೆ ಮರೆಗುದ್ದಿ ಅದಾರ. ನಾವೆಲ್ಲ ಏನಂದ್ರ ಎಲ್ಲಿ ಹೋಗ್ತೀವಿ ಎಲ್ಲ ಅವ್ರ ಜೊತೆ ಇರ್ತಿದ್ದೇವೆ. ಯಾವುದಾದ್ರೆ ಒಂದು ಹೊಸ ವಿಷಯ ಸಿಕ್ತಂದ್ರೆ ಅವ್ರು ಬಿಡ್ತಿದ್ದಿಲ್ಲ. ಹಂಗ ಆರೋಗ್ಯ ಕೆಟ್ಟರು ಬಿಡ್ತಿರ್ಲಿಲ್ಲ. ಒಂದ್ ಕಡೆ ಈ ಗುಲ್ಬರ್ಗ ಇದ್ರ ಕಡೆ ಹೋದಾಗ ನಮ್ಮ ಪಡಿಶೆಟ್ಟಿ ಅವ್ರು ಅದಾರ, ಅವ್ರನ್ನ ಹೋಗಿ ಮ್ಯಾಲಿನಿಂದ ಹೊತ್ಕೊಂಡ್ ಬರ್ಬೇಕಾಯ್ತು ಅವರಿಗೆ. ಅಷ್ಟ್ರ ಮಟ್ಟಿಗೆ ಏನದಂತ ಕೇಳಿದ್ರ ಶಾಸನ ಬಗ್ಗೆ ಅವರಿಗೆ ಒಂಥರ. ಹಲಕಟ್ಟಿಯವ್ರು ಬರೆದಿದ್ರು ಒಂದ್ ಕಡೆ, ಕಳೆದ ಹೋದ ಭಾಗ್ಯವಾಡಿ ಶಾಸನ ಅಂತ ಒಂದು ಶಾಸನ ಬಗ್ಗೆ ಬರೆದಿದ್ರು ಹಲಕಟ್ಟಿಯವ್ರು. ಅದು ಕಲಬುರ್ಗಿಯವರಿಗೆ ಹುಡುಕಾಡಬೇಕಾಗಿತ್ತು ಅದನ್ನ. ಜಾಮದಾರ್ ಅವರು ಈ ಬಸವನ ಭಾಗ್ಯವಾಡಿ ಅಭಿವೃದ್ಧಿ ಪಡಿಸುವ ಇದ್ರೊಳಗ ಕಲಬುರ್ಗಿಯವ್ರಿಗೆ ಕರೆದಿದ್ರು, ನನಗೂ ಕರೆದಿದ್ರು. ನಾವಿಬ್ರು ಹೋಗಿದ್ದೆವು. ಏನ್ ನಡಿ, ಅದು ಹಳಕಟ್ಟಿ ಅವ್ರು ಕಳೆದು ಹೋದ ಶಾಸನ ಹುಡುಕಾಡ ನಡಿ ಅಂದ. ನಾವಿಬ್ರು ಕೂಡ ಹೋದೆವು. ಅಲ್ಲಿ ಹಳೆ ತಹಸೀಲ್ದಾರ್ ಆಫೀಸ್ ಅದು, ಆಫೀಸ್ನೊಳಗೆ ಏನದಲ್ಲ ದೊಡ್ಡ 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 ಕಟ್ಟಿಗೆಯಿಂದ ಅದನ್ನ ದೊಡ್ಡ ಗೇಟ್ ಇತ್ತು. ಅದು ಬಂದ್ ಮಾಡಿದ್ರು. ಅದನ್ನ ಈಗ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿತ್ತು. ಅಲ್ಲಿ ಎತ್ತರವಾದಂತ ಬರ್ಜಿ ಆಗಿರುವಂತ ಸಲಾಕೆಗಳು ಏನದಾವಲ್ಲ, ಜಂಗ್ ಹತ್ತಿದ್ದು ಇಷ್ಟು ದಪ್ಪನ ಸರಪಳಿ ಕೀಲಿ ಹಾಕಿಬಿಟ್ಟಿದ್ರು. ಸರ್ ಅದು ಕೀಲಿ ಹಾಕ್ಯಾರ, ಕೀಲಿ ತರಿಸೋದ್ರಿ, ಯಾರು ತರಿಸ್ಬೇಕು? ಜಂಗ್ ಹತ್ತಿ ಹೋಗ್ಯದ. ಅದು ಮಳೆ ಬಂದಿತ್ತು, ಅದೇ ಆಗಿ ಜಡಿ ಮಳೆ ಬಂದಿತ್ತು. ಏರಂದ್ರೆ ನನಗೆ ಹಿಡಿಯಾಕೆ ಹೊಲಾಗ್ಯದ. ಅದನ್ನ ಅದಷ್ಟು ಜಂಗ್ ಹತ್ತಿ ಬಿಟ್ಟದ, ಏರೋದು ಹೆಂಗೇನ ಅದನ್ನ. ಆಗಿಂದಾಗ ಏನ್ ಬರ್ತದೆ, ಯಾರೋ ಒಬ್ರು ಬಂದ್ರ ಅಲ್ಲಿ ಒಂದು ಈ ಇದ್ರದ್ದು ಕೆರೋಸಿನ್ ಆಯಿಲ್ ಒಂದು ಇದು ತರಲ್ಲ, ಅದು ಬ್ಯಾರಲ್ ತಂದ್ರು. ಆ ಬ್ಯಾರಲ್ ತಂದು ಏರಂದ್ರ ಅದನ್ನ ನಾ ಎಲ್ಲಿ ಉಳಿ ಬೀಳ್ತೀರ ನನಗೆ ಅಂಜಿಕೆ. ಸರಿ ನಿನ್ ಕಡೆ ಆಗೋದಿಲ್ಲ ಅಂತೇಳಿ ತಾವೇ ಕಾಲು ಕೊಟ್ಟು ಮ್ಯಾಗ ಹಚ್ಚಿ ಕಡೆ ಜಿಗದ್ ಬಿಟ್ರ ಅದನ್ನ. ಎಷ್ಟು ಅವ್ರಿಗೆ ಆಸಕ್ತಿ. ಆಮೇಲೆ ನಾನು ಹೋದೆ, ಅಲ್ಲೊಂದು ಶಾಸನ ನನ್ಗೆ ಗೊತ್ತಿತ್ತು, ಪ್ರಕಟ ಆಗಿದ್ರಿ ಸರ್, ಬ್ಯಾಡ ಇದನ್ನ ಇದಾಗ್ಯದ. ಅದು ನನಗೆ ಗೊತ್ತಾಗಬೇಕಲ್ಲ, ಪ್ರಕಟ ಆಗ್ಯದಿಲ್ಲ. ಕೆಳಗೆ 4 ಸಾಲ ಓದಂದ್ರ ಅದು ಓದೋದ್ಯಾಗ ಕೆಳಗೆ ಒಂದು ಗೇಣಿತ್ತದ, ಅಟೆ ನೆಲದಾಗ ಮುಚ್ಚಿತ್ತೆಲ್ಲ. ಅದನ್ನ ಒಂದು ತಟ್ಟು ಹಾಸಿ ಬಗ್ಗೆ ಅದನ್ನ ಓದ, ಅದು ಆಗ್ಯದ ಬಿಡು. ಹೀಗೆ ಅವ್ರ ಸಂಶೋಧನಾ ಆಸಕ್ತಿ ಬಹಳ ವಿಚಿತ್ರವಾಗಿರುವಂಥದ್ದು. ಅದು ಈ ಬಿಜಾಪುರ ಜಿಲ್ಲೆಯ ಮೊಟ್ಟ ಮೊದಲ ಶಾಸನ ಹೂವಿನೆಪ್ಪರಿಗೆಯಲ್ಲಿ ಅಮೋಘೋರ್ಷನ್ ರಪುತುಂಗನ ಕಾಲದ್ದು. ಅದು ಅಮೋಘೋರ್ಷನ್ ರಪುತುಂಗ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಜ್ಯೋತಿಷ್ಯ ನಿಮಿತಿಗಳನ್ನು ತಿಳಿದಿರುವಂತ ಗೋಲೆ ಭಟ್ಟನಿಗೆ ಅದು ದಾನ ಕೊಡ್ತಾನೆ. ಹಿಪ್ಪರಿಗೆ ಗ್ರಾಮ, ಹಿಪ್ಪರಿಗೆ ಹೂವಿನೆಪ್ಪರಿಗೆ ಗ್ರಾಮ ಕೊಡ್ತಾನೆ. ಆ ಶಾಸನ ಒಂದು ಸ್ತಂಭದ ಮೇಲೆ ಅದ. ಅದ್ರ ಮೇಲೆ ಏನದ ಕೇಳಿದ್ರೆ ಒಂದು ರಾಜನ ಚಿತ್ರ ಇತ್ತದ. ಅದನ್ನ ರಪುತುಂಗದೇ ಚಿತ್ರ. ಅದು ಕಲಬುರ್ಗಿಯವ್ರು ಅದು ನೋಡಿ, ಇದು ನಿನ್ ಗೊತ್ತಿಲ್ಲ, ಇದು ಬಹಳ ಅಮೂಲ್ಯವಾದಂಥದ್ದು ಇದು. ಇದ್ರ ಮೇಲೆ ಅಮೋಘೋರ್ಷನ್ ರಪುತುಂಗನ ಚಿತ್ರ ಅದು. ಇಂಥದ್ದು ಎಲ್ಲಿ ಸಿಕ್ಕಿಲ್ಲ ನಮ್ಮ ಇದ್ರೊಳಗ. ಅದನ್ನ ನಾನು ರೆಕಾರ್ಡ್ ಮಾಡಿದ್ದೆ ನಾನು PhD ಒಳಗ. ಅದು ನಿನ್ನಮ್ ತರ ನಡಿ ಒಂದ್ ಕಡೆ ಎಲ್ಲೇ ರೇಡಿಯೋ ಅಂತ ಕರ್ಕೊಂಡು ಹೋದ.
ಅದು ಮುಂದೆ ಯಾವಾಗ ಒಂದು 25 ವರ್ಷಗಳ ನಂತರ ಅದು ಹೋಗೋದ್ರೊಳಗೆ ಆ ಕಲ್ಲು 2 ತುಂಡಾಗಿತ್ತು. ಕೆಳಗಿನ ಶಾಸನ ಭಾಗ ಉಳಿದಿತ್ತು, ಮ್ಯಾಗಿಂದ ಶಿಲ್ಪ ಹೋಗಿಬಿಟ್ಟಿತ್ತು. ಅದು ಹುಡುಕ್ಯಾಡಿದೆವು, ಮಳಿ ಒಳಗೆ ಸಿಗಲೇ ಇಲ್ಲ, ಎಲ್ಲಿ ಸಿಗಲಿಲ್ಲ ಅದು ಕೊನೆಗೆ. ಈಗ ಅವರು ಒಂದು ಕೆಲಸ ಹಿಡಿದ್ರಂದ್ರೆ ಬಿಡುವಂತ ಜಾಯಮಾನ ಕಲಬುರ್ಗಿ ಅವ್ರದ್ದು ಅಲ್ವೇ ಅಲ್ಲ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ನಾವು ಕಲಬುರ್ಗಿಯವರು ಬಹಳಷ್ಟು ಆಕಾರಗಳನ್ನು ಶೋಧ ಮಾಡ್ಯಾರ. ಆ ಶೋಧ ಮಾಡಿದಂಥ ಆಕಾರಗಳಲ್ಲಿ ಏನ್ ಮಾಡ್ಯಾರ ಅಂದ್ರೆ ಸಂಗ್ರಹಿಸ್ಯಾರ, ಅವ್ರು ಸಂಗ್ರಹಿಸಿಟ್ಟಾರ. ಅದ್ರ ಮೊದಲನೇ ಭಾಗ ಏನಂತ ಕೇಳಿದ್ರೆ ಸೂಚಿ ಮಾಡುವಂಥದ್ದು. ಅದರ ಅಂಗವಾಗಿ ಧಾರವಾಡ ಜಿಲ್ಲೆಯ ಶಾಸನ ಸೂಚಿ ಅನ್ನುವಂಥದ್ದು ಒಂದು ಸಂಪುಟ, ವಿಜಯಪುರ ಜಿಲ್ಲೆಯ ಶಾಸನ ಸೂಚಿ ಅನ್ನುವಂಥದ್ದು ಒಂದು 2 ಸಂಪುಟಗಳು. ಆ ಸಂಪುಟಗಳು ಎಷ್ಟು ಅಮೂಲ್ಯವಾದಂಥವುಗಳು ಅನ್ನುವಂಥದ್ರ ನನ್ನಂಥ ಒಬ್ಬ ಸಂಶೋಧಕನಿಗೆ ಗೊತ್ತಾಗ್ತದೆ. ಅದು ಹೇಗಂತ ಕೇಳಿದ್ರೆ ಇಡೀ ಅಖಂಡವಾಗಿರುವಂಥ ಧಾರವಾಡ ಜಿಲ್ಲೆಯ 17 ತಾಲೂಕಿನೊಳಗ 1615 ಹಳ್ಳಿಗಳದಾವ. ಅದರಲ್ಲಿ ಶಾಸನ ಇರುವಂತ ಗ್ರಾಮಗಳೆಷ್ಟು 546 ಅಷ್ಟೇ. ಅಂದ್ರೆ ಇದ್ರ ಮೇಲಿಂದ ನಮ್ಗೆ ಗೊತ್ತಾಗ್ತದೆ 1615 ಹಳ್ಳಿ ಒಳಗ ಶಾಸನ ಸಿಕ್ಕಿರೋದೆಷ್ಟು 546 ಒಳಗ. ಸಿಕ್ಕ ಶಾಸನ ರೀ ಎಷ್ಟು ಕೇಳಿದ್ರೆ 2139. ಅದ್ರೊಳಗೆ ಪ್ರಕಟಗೊಂಡಿದ್ದು ಇನ್ನೂ ಕಡಿಮೆ. ಅಂದ್ರೆ ಇನ್ನೂ ಎಷ್ಟು ಕೆಲಸ ಆಗಬೇಕಾಗ್ಯದ ಈ ಕ್ಷೇತ್ರದೊಳಗೆ ಅನ್ನುವಂಥದ್ದು ಒಂದು ಸ್ಪಷ್ಟ ಕಲ್ಪನೆಯನ್ನು ಅಲ್ಲಿ ನೀಡ್ತಾರ. ಆಮೇಲೆ ಪ್ರತಿಯೊಂದು ಗ್ರಾಮದ ಹೆಸರ, ಆಮೇಲೆ ಆ ಶಾಸನದೊಳಗಿನ ವಿಷಯ, ಅದು ಯಾವ ಕಾಲದಲ್ಲಿ ರಚನೆಗೊಂಡುವಂಥದ್ದು, ಅದು ಪ್ರಕಟಗೊಂಡಂಥ ವರ್ಷ, ಇದೆಲ್ಲದರ ವಿವರಗಳನ್ನು ಅವ್ರು ನೀಡ್ತಾರೆ. ಈಗ ಯಾರೊಬ್ಬ ನಾವು ಬಿಜಾಪುರ ಜಿಲ್ಲೆಯದವ ಎಲ್ಲೇ ಒಂದು ಯಾವುದೋ ಒಂದು ಹಳ್ಳಿದು ಒಂದು ಶಾಸನ ಆಗ್ಯದ ನೋಡ್ಬೇಕಾದ್ರೆ ಆ ಊರ ಹೆಸರು ತೆಗೆದ್ರೆ ಗೊತ್ತಾಗ್ಬಿಡ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಊರೊಳಗೇನೆ ಒಂದು ಶಾಸನ ಇತ್ತು. ನಾ ಎಮ್ಎಗೆ ಬರುತ್ತಾನೆ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಶಾಸನ ನಮ್ಮ ಊರಾಗದ ಅನ್ನೋದನ್ನ. ಆಮೇಲೆ ನಾನು ಎಮ್ಎಗೆ ಹೋದಾಗ ಶಾಸನಶಾಸ್ತ್ರ ವಿದ್ಯಾರ್ಥಿ ಆದಾಗ ಇದು ಬಿಜಾಪುರ ಜಿಲ್ಲೆ ಶಾಸನ ಸೂಚಿ ನೋಡಿದೆ. ನನ್ನ ಊರ ಹೆಸರಿತ್ತು ಅಲ್ಲಿ. ಆ ಊರೊಳಗೆ ಇಂಥ ಸ್ಥಳದೊಳಗ ಈ ಶಾಸನದ ಅನ್ನುವಂಥದ್ದು ಬರೆದಿತ್ತು. ಆಮೇಲೆ ನನ್ನ ತಂದೆಯವ್ರಿಗೆ ಒಂದು ಪತ್ರ ಬರೆದೆ, ಹಿಂಗಿಂಗ ಅಲ್ಲಿ ಒಂದು ಶಾಸನದ ಅದ ಇಲ್ಲಿ ರೆಕಾರ್ಡ್ ಆಗ್ಯದ, ಅದ ಇಲ್ಲಿ ನೋಡಿ ತಿಳಿಸ್ರಿ ಅಂದ್ರೆ ನಮ್ಮ ತಂದೆ ಹೋಗಿ ನೋಡಿ, ಇಲ್ಲ ಐತಿ ಇಲ್ಲಿ, ಅದು ಬರೆದಿದ್ದು ಅದು ಹಳೆ ಕಾಲದ್ದು, ನೀ ಬಂದಾಗ ನೋಡ್ಬೋದು ಅಂತ ಹೇಳೋದು. ಇದು ನನ್ನ ಊರಲ್ಲೇ ಇರುವಂಥದ್ದು. ನನಗೆ ಎಮ್ಎಗೆ ಬರುತ್ತಾನ ನನಗೆ ಗೊತ್ತಿಲ್ಲ, ಇನ್ನು ಉಳಿದವ್ರಿಗಂತೂ ಗೊತ್ತಾಗುವಂಥ ಸಾಧ್ಯತೆನೇ ಇಲ್ಲ ಅನ್ನುವಂಥದ್ದು. ಇಂಥದ್ದೊಂದು ಎಷ್ಟು ಅಮೂಲ್ಯ ಕೆಲಸವನ್ನ ಅವರು ಈ 2 ಜಿಲ್ಲೆಯ ಶಾಸನ ಸೂಚಿ ಮೂಲಕ ಮಾಡಿದ್ರು ಅನ್ನುವಂಥದ್ದು ಗಮನಿಸ್ಬೇಕು. ಇದಲ್ಲದೆ ಅವರು ಧಾರವಾಡ ತಾಲೂಕಿನ ಶಾಸನಗಳನ್ನ ಸಂಪಾದನೆ ಮಾಡಿಕೊಟ್ರು. ಅಲ್ಲಿ ಎಷ್ಟು ಕೇಳಿದ್ರೆ 74 ಶಾಸನಗಳು. ಆ 74 ಶಾಸನದೊಳಗೆ 25 ಶಾಸನಗಳು ಹೊಸದಾಗಿ ಕೊಟ್ಟಾರ ಅವರು, ಹೊಸವು. ಅವು ಎಲ್ಲಿ ಪ್ರಕಟಗೊಂಡಿರಲಿಲ್ಲ ಇನ್ನ 25. ಮತ್ತು ಅಷ್ಟೇ ಅಲ್ಲ, ಬರೀ ಅವನೇನದ ಕನ್ನಡದೊಳಗೆ ಅಷ್ಟೇ ಕೊಡ್ಲಿಲ್ಲ ಅವರು. ಕನ್ನಡ ಬರ್ಲಾರಂತ ಒಬ್ಬ ವಿದ್ವಾಂಸ ಬಂದಂದ್ರೆ ಅವ ಹೆಂಗೆ ಅಭ್ಯಾಸ ಮಾಡಬೇಕು, ಅದಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಆ ಕನ್ನಡ ಇದಕ್ಕೆ ಇಂಗ್ಲೀಷಿನ ಒಂದು ಲಿಪ್ಯಂತರವನ್ನ ಟ್ರಾನ್ಸ್ಲಿಟ್ರೇಷನ್ ಅನ್ನು ಕೊಟ್ರ ಅವರು. ಅದಕ್ಕೆ ಸುಮಾರು 36 ಪುಟದ ಒಂದು ಸುದೀರ್ಘವಾದಂಥ ಪ್ರಸ್ತಾವನೆಯನ್ನ ಅವರು ಬರೆದಾರ ಅನ್ನುವಂಥದ್ದು ನಾವು ಗಮನಿಸಬೇಕು. ಇಂಥ ಒಂದು ಅಪರೂಪವಾದಂಥ ಕೆಲಸ ಯಾರಿಂದಲೂ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ಕಲಬುರ್ಗಿ ಅವರಿಂದ ಮಾತ್ರ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಅವ್ರ ಕನ್ನಡ ವಿಭಾಗದ ಸೇರ್ಕೊಂಡು ಹೊಸದ್ರೊಳಗ ಅವ್ರ ತಲೆಯೊಳಗೆ ಸುಳಿತಿತ್ತು, ಇಲ್ಲೊಂದು ಶಾಸನ ಶಾಸ್ತ್ರದ ಒಂದು ಶಾಖೆಯನ್ನು ತೆಗಿಬೇಕು ಅಂತ ಹೇಳಿ. ಅದೇನೋ ತೆಗೆದ್ರು, ಅದಕ್ಕೆ ಪಠ್ಯ ಬೇಕಲ್ಲ. ಅದಕ್ಕೆ ಪಠ್ಯಕ್ಕಾಗಿ ಗುರುಗಳಾದಂಥ ಆರ್ಶೇರಿ ಮಠದ ಜೊತೆ ಸೇರಿ ಏನು ಮಾಡಿದ್ರು ಅಂತ ಕೇಳಿದ್ರೆ 32 ಶಾಸನಗಳ ಒಂದು ಸಂಕಲನವನ್ನು ತಯಾರು ಮಾಡಿದ್ರು. ಅದರ ಹೆಸರು ಶಾಸನ, ಕನ್ನಡ ಶಾಸನ ಸಂಪದ ಅನ್ನುವಂಥದ್ದು. ಅದು ಆ ಸಂಪುಟದೊಳಗೆ ಹಲ್ಮಿಡಿ ಶಾಸನದಿಂದ ಪ್ರಾರಂಭ ಆಗಿ ಕೊನೆ ಹಂಪೆ ಶಾಸನದವರೆಗೆ ಸುಮಾರು 1000 ವರ್ಷಗಳ ಇತಿಹಾಸದೊಳಗೆ ಏನದ, ಅದು ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಅವೆಲ್ಲ ಭಾಷೆಯ ಶಾಸನಗಳು ಬರುವ ಹಾಗೆ ಇರೋದಂತ ಕೇಳಿದ್ರೆ ಅದನ್ನ ಅಳವಡಿಸಿದ್ದಾರೆ ಅನ್ನುವಂಥದ್ದು. ಆಮೇಲೆ ಅಲ್ಲಿನೇ ಏನಂತ ಕೇಳಿದ್ರೆ ಅದು ಪ್ರಾಚೀನ ಕಾಲದ ಧರ್ಮ ಹೇಗಿತ್ತು, ಭಾಷೆ ಹೇಗಿತ್ತು, ಆ ಕಾಲದೊಳಗೆ ಯಾವ್ಯಾವ ಅರಸು ಮನೆತಗಳು ಆಳ್ವಿಕೆ ಮಾಡ್ತಿದ್ದು, ಇದೆಲ್ಲವನ್ನ ಅಂದ್ರೆ ಒಂದು ರೀತಿಯೊಳಗೆ ಧರ್ಮ ಸಮಾಜ ಅದಕ್ಕೆ ಒಂದು ರೀತಿ ಕನ್ನಡಿ ಹಿಡಿಯುವಂಥ ಕೆಲಸವನ್ನ ಆ ಗ್ರಂಥದಲ್ಲಿ ಮಾಡ್ಯಾರ ಅನ್ನುವಂಥದ್ದು. ಇನ್ನು ಇನ್ನೊಂದು ಕೃತಿ ಯಾವುದು, ಶಾಸನ ಸೂಕ್ತಿ ಸುಧಾರಣವ ಅಂತ. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಭಾಳ ಮಂದಿಗೆ ಗೊತ್ತದ. ಕನ್ನಡದೊಳಗ ಮಲ್ಲಿಕಾರ್ಜುನ ಪಂಡಿತ ಅನ್ನುವಂಥ ಅವ ಸೂಕ್ತಿ ಸುಧಾರಣವ ಅಂತ ಹೇಳಿ ಒಂದು ಸಂಕಲನ ಗ್ರಂಥವನ್ನು ಮಾಡ್ಯಾರ. ಹಳೆಗನ್ನಡದೊಳಗೆ ಇರುವಂತ ಇಡೀ ಸಾಹಿತ್ಯ ರಾಶಿಯನ್ನು ಸಂಗ್ರಹ ಮಾಡಿ ಅದರೊಳಗೆ ಎಲ್ಲೆಲ್ಲಿ ಒಳ್ಳೊಳ್ಳೆ
ಇದು ಅದಾವ ಪದ್ಯಗಳದಾವ ಆಯ್ಕೆ ಮಾಡ್ಯಾರ. ಅದ್ರ ಗ್ರಾಮದ ಬಗ್ಗೆ ಗ್ರಾಮ ವರ್ಣನೆ ಇರಲಿ, ಆಮ್ಯಾಗ ಅಲ್ಲಿ ಉದ್ಯಾನ ವರ್ಣನೆ ಇರಲಿ, ಅಲ್ಲಿ ಮಳೆ ವರ್ಣನೆ ಇರಲಿ, ರಾಜನ ವರ್ಣನೆ ಇರಲಿ, ರಾಣಿ ಇಂಥ ಪದ್ಯಗಳನ್ನೆಲ್ಲ ಕಡೆಯಿಂದ ಆರ್ಸಿ ಒಂದು ದೊಡ್ಡದಾದಂಥ ಸೂಕ್ತಿ ಸುಧಾರಣೆ ಕನ್ನಡ ಕಾವ್ಯಗಳಿಂದ ಇಟ್ಕೊಂಡು. ಇದರಿಂದ ಒಂದು ದೊಡ್ಡ ಲಾಭ ಏನಾಯ್ತು ಅಂತ ಕೇಳಿದ್ರೆ, ಕಳೆದು ಹೋದ ಎಷ್ಟೋ ಕನ್ನಡ ಕಾವ್ಯಗಳು ನಮ್ಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಯ್ತು. ಸಿಕ್ಕಿರ್ಲಿಲ್ಲ ನಮಗೆ ಕೆಲವೊಂದು. ಪೊನ್ನನ ಭುವನೈಕ ರಾಮಾಭ್ಯುದಯ ನಮಗೆ ಸಿಕ್ಕಿರ್ಲಿಲ್ಲ. ಹೀಗಾಗಿ ಅದ್ರ ಪದ್ಯಗಳು ಎಲ್ಲಿ ಅಂತ ಕೇಳಿದ್ರೆ ಸೂಕ್ತಿ ಸುಧಾರಣೆಗೆ ಇಲ್ಲಿ 1-2-3 ಸಿಗ್ತದೆ ನಮ್ಗೆ. ಇದನ್ನ ಗುರುತಿಸಲಿಕ್ಕೆ ಸಾಧ್ಯ ಆಯ್ತು. ಇಂಥ ಒಂದು ಅಪೂರ್ವವಾದಂಥ ಕೆಲಸವನ್ನ ಅಲ್ಲಿ ಸೂಕ್ತಿ ಸುಧಾರಣದೊಳಗೆ ಮಲ್ಲಿಕಾರ್ಜುನ ಪಂಡಿತ ಮಾಡಿದ್ದ. ಕಲಬುರ್ಗಿ ಅವ್ರಿಗೆ ಅನ್ನಿಸ್ತು ಅದೇ ಮಾದರಿ ಒಳಗೆ ಶಾಸನ ಸೂಕ್ತಿ ಸುಧಾರಣೆ ಯಾಕೆ ರಚನೆ ಮಾಡಬಾರ್ದು. ಎಲ್ಲ ಶಾಸನಗಳನ್ನ ಸುಮಾರು ಹೇಳಿದ್ನಲ್ಲ 30,000 ಶಾಸನಗಳನ್ನ ಕಣ್ಣು ಮುಂದಿಟ್ಟುಕೊಂಡು ಕಲಬುರ್ಗಿ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅದ್ರೊಳಗೆ ಬರುವಂತ ರಾಜ, ರಾಣಿ, ರಾಜಕುಮಾರ, ಆಮೇಲೆ ಏನದು ಉದ್ಯಾನ, ಆಮೇಲೆ ಕೆರೆ, ಕಾಲುವೆ, ದೇವಾಲಯ, ಅವು ಒಂದೊಂದೊಂದೊಂದೊಂದು ಅಪರೂಪವಾದಂತ ಶಾಸನದ ಪದ್ಯಗಳನ್ನ ಏನಾದ್ರು ಕೇಳಿದ್ರೆ ಕೂಡಿಸಿ ಅದನ್ನೇನ್ ಮಾಡಿದ್ರು ಅಂತ ಕೇಳಿದ್ರೆ ಶಾಸನ ಸೂಕ್ತಿ ಸುಧಾರಣೆ ಅನ್ನುವಂತ ಒಂದು ಹೆಸರಿನ ಆ ಗ್ರಂಥವನ್ನ ನಿರ್ಮಿಸಿಕೊಟ್ರು ಅನ್ನುವಂಥದ್ದು. ಇನ್ನೊಂದು ಮಾತನ್ನು ಇಲ್ಲಿ ಹೇಳಬೇಕು. ಕಲಬುರ್ಗಿ ಅವರು ಇದೆಲ್ಲನ್ನು ನೋಡಿದಾಗ ಅವರ ಯೋಚನೆ ಸಂಪಾದನೆಯ ವೈಧಾನಿಕತೆ ಹೇಗಿತ್ತು ಅಂತ ಕೇಳಿದ್ರೆ, ಯಾವನೇ ಒಬ್ಬ ವಿದ್ವಾಂಸ ನೋಡಿದ್ರೆ ಅದನ್ನ ಅವ್ರ ಗಮನ ಸೆಳಿಬೇಕಾಗಿತ್ತು. ನಮ್ಮ ಪರಂಪರೆಯನ್ನ ಮುಚ್ಚಿ ಹಾಕುವಂತ, ಅದನ್ನು ಕೆಡಿಸುವಂತ, ವ್ಯತ್ಯಸ್ತ ಮಾಡಿಗೊಳಿಸುವಂತ ಕಾರ್ಯ ಏನದಲ್ಲ ಬಹಳಷ್ಟು ನಡೆದಿದೆ ಸಾಹಿತ್ಯ ವಲಯದೊಳಗ. ಅದನ್ನು ಸರಿಪಡಿಸಬೇಕಾದಂತ ಒಂದು ಅಗತ್ಯವನ್ನ ಕಲಬುರ್ಗಿ ಅವ್ರು ಏನಾದ್ರು ಕೇಳಿದ್ರೆ ಮಾಡಿದ್ರು ಅನ್ನುವಂಥದ್ದು. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ನಮಗೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ರಚಿಸಲಾರರು. ಅಂಬೇಡ್ಕರ್ ಹೇಳಿದಂಥ ಮಾತು, ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂಥ ಮಾತು. ಅದಕ್ಕೇನಂತ ಕೇಳಿದ್ರೆ, ಈ ಅಂಬೇಡ್ಕರ್ ಮಾತು ಅವರಿಗೆ ಈ ಗತಕಾಲದ ಶೋಧ ಏನದಲ್ಲ ಅದು ವರ್ತಮಾನವನ್ನು ತಿದ್ದುವ ಪ್ರಯತ್ನವಾಗಿ ಕಾಣ್ತು ಅನ್ನುವಂಥದ್ರ. ಹೀಗಾಗಿ ಅವರ ಸಂಶೋಧನೆಯ ದಿಕ್ಕು ಬೇರೆ ಕಡೆ ತೆರೆಯಿತು. ಅದೇನಾಯ್ತದ ಕೇಳಿದ್ರೆ, ವಿಶ್ಲೇಷಣಾತ್ಮಕದಿಂದ ವ್ಯಾಖ್ಯಾನಾತ್ಮಕದ ಕಡೆ ತಿರುಗಿಕೊಳ್ತು ಅನ್ನುವಂಥದ್ದು. ಅವರು ಮೊಟ್ಟ ಮೊದಲು ಪ್ರಾಧ್ಯಾಪಕರಾಗಿ ಬರವಣಿಗೆಗೆ ಪ್ರಾರಂಭಿಸಿದ್ದು. ರಾಜೂರವ್ರು ಅಗಾಳೆ ಹೇಳಿದ್ರು, ಮೊದಲು ವಚನಗಳನ್ನು ಬರೀಲಿಲ್ಲ ಅವರಂತೇಳಿ. ವಚನಗಳನ್ನು ಬರೀಲಿಲ್ಲ ಅಂದ್ರು ಅವ್ರ ಮೊದಲನೇ ಬರವಣಿಗೆ ಮೊದಲ ಲೇಖನ ಯಾರ್ದಂತ ಕೇಳಿದ್ರೆ ಬಸವಣ್ಣನ ಚರಿತ್ರೆನೇ. ಬಸವಣ್ಣನ ಚರಿತ್ರೆಯಿಂದ ಅವರ ಲೇಖನ ವ್ಯವಸಾಯ ಪ್ರಾರಂಭ ಆಯ್ತು. ಮೊದಲೇದು ಅದೇ. ಆಮೇಲೆ ಏನದಂತ ಕೇಳಿದ್ರೆ, ಅವರು ಬಸವಣ್ಣ ಕುರಿತು ಶಾಸನಗಳನ್ನ ಒಂದು ಸಣ್ಣ ಪುಸ್ತಕ ಪ್ರಕಟ ಮಾಡಿದ್ರು. ಆ ಕಾಲದೊಳಗೆ ಬಸವಣ್ಣ ಅಂದ್ರ ಅವ ಬರೇ ತಿಳ್ಕೊಂಡಿದ್ದೇವ್ ನಾವು. ಐತಿಹಾಸಿಕ ವ್ಯಕ್ತಿ, ಚಾರಿತ್ರಿಕ ವ್ಯಕ್ತಿ ಅಲ್ಲ ತಿಳ್ಕೊಂಡಿದ್ರು ಭಾಳ ಮಂದಿ. ಮತ್ ಹಂಗ ಹೇಳಿದ್ರು ಭಾಳ ಮಂದಿ, ಹೇಳ್ಕೊತೇ ಬಂದಿದ್ರು ಹಂಗ ಹೇಳವ್ರು. ಇದು ಏನು ಹಿಂಗ ಬಸವಣ್ಣ ಅನ್ನುವಂಥದ್ದು ಹೇಳ್ಕೊತ ಆದಾಗ ದೊಡ್ಡ ದೊಡ್ಡ ವಿದ್ವಾಂಸರು ಸಾಮಾನ್ಯರಲ್ಲ. ಆ ಕಾಲದೊಳಗ ಫ್ಲೀಟ್ನಂತವ್ರು, ವೆಂಕಟ ಸುಬ್ಬಯ್ಯನಂತವ್ರು, ಸಿ ನಾರಾಯಣ ರಾಯವ್ರಂತವ್ರು, ಅವರೆಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಬಸವಣ್ಣನ ಚಾರಿತ್ರಿಕ ಅಸ್ತಿತ್ವವನ್ನು ಪ್ರಶ್ನಿಸುವಂತ ಒಂದು ಕೆಲಸ ಮಾಡಿದ್ರು ಅವರು. ಈ ಸಂದರ್ಭದೊಳಗೆ ಕಲಬುರ್ಗಿ ಅವರಿಗೆ ಒಂದು ಪುಸ್ತಕ ಬರಿಬೇಕನ್ನಿಸ್ತು. ಅದೇನಂತ ಕೇಳಿದ್ರೆ, ಬಸವಣ್ಣನ ಅವರನ್ನು ಕುರಿತು ಶಾಸನಗಳು. ಸಣ್ಣ ಪುಸ್ತಕ ಅದು, ಭಾಳ ದೊಡ್ಡದೇನಲ್ಲ. ಪ್ರಚಾರೋಪನ್ಯಾಸ ಮಾಲಿಕೆ ಒಂದು ಸಣ್ಣ ಪುಸ್ತಕ ಅದು. ಅದ್ರೊಳಗ ಇಂಥ ಟೈಮ್ದೊಳಗೆ ಜನರಿಗೆ ಏನ್ ಅನ್ಸಿರ್ಬೇಕಂತ ಕೇಳಿದ್ರೆ, ಅವ್ರ ಚಾರಿತ್ರಿಕತೆಯನ್ನು ಸಾಬೀತು ಮಾಡಬೇಕಾಗಿತ್ತು. ಸಾಬೀತು ಮಾಡ್ಬೇಕಾದಾಗ ಶಾಸನದವ್ರಿಗೆ ಎಲ್ಲಾರು ಬಸವಣ್ಣ ಬಂದ್ಬಿಟ್ಟು ಇಲ್ಲೊಂದು ಬಸವಣ್ಣ ಶಾಸನ ಸಿಕ್ತಂತ ಹೇಳಿ ಹಿಡ್ಕೊಂಡ್ಬಿಡ್ತಿದ್ರು. ಅವ್ರು ಹೆಸರು ಬಂದ ಕೂಡಲೇ ಮುಗೀತು, ಬಸವಣ್ಣ ಅಂದ್ರೆ ಒಂದು ಶಾಸನ ಅದ. ಹಿಂಗ ಹುಡುಕಾಡ್ದಾಗ ಭಾಳ ಮಂದಿ ಅದ್ರೊಳಗೆ ಹಳಕಟ್ಟಿಯವ್ರು ಅದಾರ, ನಂದಿ ಮಠರು ಅದಾರ, ಆ ಮಧುರಚಂದ್ರ ಅದಾರ. ಇವರೆಲ್ಲರೂ ಏನಾದ ಕೇಳಿದ್ರೆ ಎಲ್ಲಾರು ಬಸವಣ್ಣ ಬಂದ ಕೂಡಲೇ ಅದು ಬಸವಣ್ಣನ ಶಾಸನ. ಹಿಂಗೆ 18 ಶಾಸನ ಇದ್ವು ಇಂಥವು. ಕಲಬುರ್ಗಿ ಅವ್ರು ನೋಡಿದ್ರು ಇವ್ಯಾವು ಸಮ್ಮತ ಶಾಸನಗಳಲ್ಲ. ಅದಕ್ಕೆ ಅದ್ರೊಳಗಿನ ಕೆಲವೊಂದು ತೆಗೆದು ಹೋಗೋದು ಅಸಮ್ಮತ ಶಾಸನಗಳು, ಸಮ್ಮತ ಶಾಸನಗಳು ಅಂತ 2 ಭಾಗ ಮಾಡ್ಕೊಂಡ್ರು. ಅದ್ರೊಳಗ ಅವ್ರು ಗುರುತು ಹಿಡ್ಕೊಂಡಿದ್ದು ಏನಂತ ಕೇಳಿದ್ರೆ, ಆ ಸಮ್ಮತ ಶಾಸನದೊಳಗೆ ಒಂದು ಕೆಲವೊಂದು ಶಬ್ದಗಳು ಬರ್ತಾವ. ಬಸವಣ್ಣನ ಏನಂತ ಕೇಳಿದ್ರೆ ನಂದಿ ಅವತಾರ ಅಂತ ಕರಿತೀವಿ. ಅದು ಒಂದು ಶಾಸನದೊಳಗೆ ನಂದಿ ಅವತಾರ ಅಂತ ಬರ್ತದೆ. 1,96,000 ಜಂಗಮ ದಾಸೋಹದ ಉಲ್ಲೇಖ ಬರ್ತದೆ. ಆಮ್ಯಾಗ ನಿತ್ಯ ಪವಾಡ ಅನ್ನುವಂಥದ್ದು ಬರ್ತದೆ, ಬಸವಣ್ಣ ಮಾಡಿದ್ದ ಅನ್ನುವಂಥದ್ದು. ಇಂಥ ಅಲೌಕಿಕ ಹೇಳಿಕೆಗಳನ್ನು ಬಿಟ್ಟರು ತರ್ದವಾಡಿ ಮಧ್ಯಗ್ರಾಮ ಭಾಗವಾಡಿ, ಬಸವಣ್ಣ ಊರದು. ಸದ್ಯವಾಡಿ ನಾಡಿನ ಮಧ್ಯಗ್ರಾಮ ಭಾಗವಾಡಿ.
ಆ ಬಾಗವಾಡಿಯ ಪುರವರಾಧೀಶ್ವರ ಯಾರಂತ ಕೇಳಿದ್ರೆ ಮಾದಿರಾಜ ಅವರಪ್ಪ. ಆ ಮಾದಿರಾಜನ ಮಗ ಇಬ್ಬರು, ಒಬ್ಬ ದೇವರಾಜ ಮುನಿಪ, ಒಬ್ಬ ಸಂಗನ ಬಸವಣ್ಣ. ಬಸವಣ್ಣಗೆ ಅಣ್ಣ ಇದ್ದ ಅನ್ನುವಂಥ ಸಂಗತಿ ನಮ್ಮ ಮೊಟ್ಟ ಮೊದಲ ಬಾರಿಗೆ ತಿಳಿಯೋದು ಅರ್ಜುನ ವಾಡ ಶಾಸನದಿಂದಲೇ. ಆ ದೇವರಾಜ ಮುನಿಪನ ಮಗ ಏನದನಲ್ಲ ಕಲಿದೇವ ಅನ್ನೋದು. ಆ ಕಲಿದೇವನ ಮಗ ಹಾಲ ವಸಿಬಿದೇವ. ಅವನ ವಂಶ ಹಾಗೆ ಮುಂದುವರಿತ ಅನ್ನುವಂಥದ್ದು ಆ ಭಾಗದೊಳಗೆ ಅರ್ಜುನ ವಾರ ಶಾಸನದೊಳಗೆ ಈ ಉಲ್ಲೇಖ ಬರ್ತದೆ ಅನ್ನುವಂಥ ಚಾರಿತ್ರಿಕ ಸಂಗತಿಗಳನ್ನ ಈ ಬಸವಣ್ಣನವರನ್ನು ಕುರಿತು ಶಾಸನದೊಳಗೆ ಮೊದಲ ಬಾರಿಗೆ ನಮಗೇನಂತ ಕೇಳಿದ್ರೆ ನಮ್ಮ ಗಮನಕ್ಕೆ ತಂದು ಕೊಟ್ಟರು ಅನ್ನುವಂಥದ್ದು. ಇದಾದಿಂದ ಅವ್ರು ಏನ್ ಮಾಡಿದ್ರು, ಶಾಸನಗಳಲ್ಲಿ ಶಿವಶರಣರು ಅನ್ನುವಂಥ ಪುಸ್ತಕ ಕೈ ಹಾಕೋದು. ಅನೇಕ ಶಾಸನಗಳನ್ನ ಸಂಗ್ರಹ ಮಾಡಿ ಆ ಶಾಸನಗಳನ್ನೆಲ್ಲ ಅಧ್ಯಯನ ಮಾಡಿ ಸುಮಾರು 100 ಶರಣರು, ಒಬ್ಬರಲ್ಲ, ಇಲ್ಲಿ ಬಸವಣ್ಣವ್ರದ್ದು ಒಬ್ಬರದೇ ಮಾಡಿದ್ರೆ ಈ ಶಾಸನಗಳಲ್ಲಿ ಶಿವಶರಣರ ಗ್ರಂಥದೊಳಗ 100 ಶರಣರನ್ನ ಏನದಂತ ಕೇಳಿದ್ರೆ ಮೊದಲ ಬಾರಿಗೆ ಅವರು ಬೆಳಕಿಗೆ ತಂದರು ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯೊಳಗೆ ಶರಣರನ್ನ ವಚನ ಸಾಹಿತ್ಯದ ಮೂಲಕ ಉಳಿಸಿದ ಬೇರೆ ಹಳಕಟ್ಟಿಯವರು ಉಳಿಸಿದ್ರ ಕಲಬುರ್ಗಿ ಅವರು ಶಾಸನಗಳ ಮೂಲಕ ಶಿವಶರಣರನ್ನ ಉಳಿಸಿಕೊಟ್ರು ಅನ್ನುವಂಥದ್ದು. ಇದಲ್ಲದೆ ಅವರು ಬೇರೆ ಬೇರೆ ಸಂದರ್ಭದೊಳಗೆ ಮಾಡ್ಯಾರ. ಶಾಸನ ವ್ಯಾಸಂಗ ಅಂತೇಳಿ ಭಾಗ 1, 2 ಇದು ಅದಾವ. ಅದನ್ನ ನಮ್ಮ ರವೀಂದ್ರನಾಥ್ ಅವರು ಸಂಪಾದಿಸಿಕೊಟ್ಟ ಬಿಡಿ ಲೇಖನದೊಳಗ ಸುಮಾರು 79 ಲೇಖನಗಳದಾವ. ವ್ಯಕ್ತಿ ಸ್ಥಳಗಳ ಕುರಿತಾದಂಥ ಚಾರಿತ್ರಿಕ ಅಧ್ಯಯನ, ಕವಿ ಕೃತಿ ಕುರಿತಾಗಿರುವಂಥ ಸಾಹಿತ್ಯಿಕ ಅಧ್ಯಯನ, ಹಾಗೆ ಆಚರಣೆ ನಂಬಿಕೆಗೆ ಕುರಿತಾಗಿರುವಂಥ ಸಾಂಸ್ಕೃತಿಕ ಅಧ್ಯಯನ, ಇದೆಲ್ಲವನ್ನ ಶಾಸನ ವ್ಯಾಸಂಗ ಭಾಗ 1, 2ರಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದು. ಇದನ್ನ ಬಿಟ್ಟರೆ ಅವರು ಮಹಾರಾಷ್ಟ್ರದ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಒಂದು 3 ಉಪನ್ಯಾಸ ಕೊಟ್ಟರು. ಆ 3 ಉಪನ್ಯಾಸ ಕೊಟ್ಟಾಗ ಅದನ್ನ ಪ್ರಕಟ ಮಾಡಿದ್ರು. ಅದೇನಂತ ಕೇಳಿದ್ರೆ ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಅಂತೇಳಿ. ನೋಡ್ಬೇಕು, ಮಹಾರಾಷ್ಟ್ರದ ಕನ್ನಡ ಶಾಸನಗಳು ನಮಗೂ ಕುತೂಹಲ ಒಂಥರ. ಎಷ್ಟು ಅದಾವ ಮಹಾರಾಷ್ಟ್ರದೊಳಗೆ ಕನ್ನಡ ಶಾಸನಗಳು? ಒಂದು 170 ಕನ್ನಡ ಶಾಸನ ಸಿಕ್ಕಾವ. 170 ಏನು ಅಷ್ಟು ದೊಡ್ಡದ ಮಹಾರಾಷ್ಟ್ರ ಅಂತ ನಾವು ಅನ್ಬೋದು. ಮರಾಠಿ ಶಾಸನ ಎಷ್ಟು ಸಿಕ್ಕಾವ? 100 ಮರಾಠಿ ಶಾಸನ ಸಿಕ್ಕಾವ. 170 ಕನ್ನಡ. ಮತ್ತೆ ಯಾವಾಗ ದೊಡ್ಡದು ಕನ್ನಡ? ಅದೇನು ಪರಿವೀಕ್ಷಣೆ ಆಗಿಲ್ಲ, ಕ್ಷೇತ್ರ ಕಾರ್ಯ ಆಗಿಲ್ಲ ಆ ಭಾಗದೊಳಗ. ಅದಕ್ಕೆ ಕಲಬುರ್ಗಿ ಅವ್ರು ಭಾಳ ಚಂದ ಹೇಳ್ತಾರ, ಒಂದು ಮಾತು ಹೇಳ್ತಾರ, ಇಂದಿನ ಕರ್ನಾಟಕಕ್ಕೆ ಭೂಗೋಳ ಸಣ್ಣದು, ಆದ್ರ ಇತಿಹಾಸ ಬಹಳ ದೊಡ್ಡದು. 30,000 ಶಾಸನವ. ಭೂಗೋಳ ಸಣ್ಣದ, ಇತಿಹಾಸ ದೊಡ್ಡದದ ಕರ್ನಾಟಕಕ್ಕ. ಮಹಾರಾಷ್ಟ್ರಕ್ಕೆ ಭೂಗೋಳ ದೊಡ್ಡದು, ಇತಿಹಾಸ ಸಣ್ಣದು. ಅವರ ತೀಕ್ಷ್ಣ ಸಂಶೋಧನೆ ದೃಷ್ಟಿಗೆ ಇದು ಒಂದು ಅವ್ರು ಹೇಳಿದಂಥ ಮಾತು ಸಾಕ್ಷಿ ಅಂತ ಹೇಳಿ ನಾನು ಅಂದ್ಕೋತೀನಿ. ಇನ್ನೂ ಮುಂದುವರೆದು ಇನ್ನೊಂದು ಮಾತು ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ ಅವರು. ದಿಟ್ಟಿಸಿ ನೋಡಿದರೆ ಇಂದಿನ ಮಹಾರಾಷ್ಟ್ರದ ಭಾಗದಲ್ಲಿ ಕರ್ನಾಟಕ ದೇಶ ಕಾಣಿಸುತ್ತದೆ. ದಿಟ್ಟಿಸಿ ನೋಡಿದರೆ ಇಂದಿನ ಕರ್ನಾಟಕ ಭಾಗದಲ್ಲಿ ಏನಾಗ್ತದೆ, ಇಂದಿನ ಮಹಾರಾಷ್ಟ್ರದ ಭಾಗದಲ್ಲಿ ಕರ್ನಾಟಕ ದೇಶ ಕಾಣಿಸುತ್ತದೆ. ಕಿವಿಗೆಟ್ಟು ಕೇಳಿದರೆ ಅಂದಿನ ಕನ್ನಡ ಭಾಷೆ ಕೇಳಿಸುತ್ತದೆ. ಅಂದ್ರ ಅಷ್ಟರ ಮಟ್ಟಿಗೆ ಪ್ರಭಾವಿತ ಆದಂಥದ್ದು ಮಹಾರಾಷ್ಟ್ರ ಅನ್ನುವಂಥದ್ದನ್ನ ಇವತ್ತು ನಮ್ಗೆ ಗೊತ್ತದ. ಒಂದು ನಾಸಿಕ್ ಇದ್ರೊಳಗೆ ಅಲ್ಲಿ ಹೋದೆ ಅಂದ್ರೆ ಇವತ್ತೊಂದು ತಾಲೂಕಿ ಅದ ಕನ್ನಡದ ಹೆಸರಿಂದ. ಅನೇಕ ಹೆಸರುಗಳೆಲ್ಲ ಏನದ ಅಂತ ಕೇಳಿದ್ರೆ ಮಹಾರಾಷ್ಟ್ರದೊಳಗೆ ಕನ್ನಡ ಹೆಸರುಗಳಿದಾವ ಅನ್ನುವಂಥದ್ದು ನಾವು ಗಮನಿಸಬೇಕು. ಹೀಗಾಗಿ ಏನದಂತ ಕೇಳಿದ್ರೆ ಒಂದು ರೀತಿಯೊಳಗೆ ಕಲಬುರ್ಗಿಯವರು ಬಹುದೊಡ್ಡ ಕೆಲಸವನ್ನು ಶಾಸನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದಾರೆ. ಅದಲ್ಲದೆ ಅವರು ಸಮಾಧಿ, ಬಲಿದಾನ, ವೀರ ಮರಣ ಸ್ಮಾರಕಗಳದ್ದು ಅದೊಂದು ಬಹಳ ಅದ್ಭುತವಾದಂಥ ಕೃತಿ ಅವ್ರದ್ದು. ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾಲಯದೊಳಗೆ ಕನ್ನಡ ವಿಭಾಗಕ್ಕೆ ಉಪನ್ಯಾಸ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಅದನ್ನೇನು ಮಾಡ್ಯಾರ ಅಂತ ಕೇಳಿದ್ರೆ ಉಪನ್ಯಾಸವನ್ನ ಅದನ್ನ ಪ್ರಕಟಗೊಳಿಸಿದ್ದಾರೆ ಅವರು. ನಮ್ಮಲ್ಲಿ ಗೊತ್ತದ ಏನಂತ ಕೇಳಿದ್ರೆ ಭಾರತೀಯ ಇದ್ರೊಳಗೆ ಏನಂತ ಕೇಳಿದ್ರೆ ಪರಮ ಗುರಿ ಏನಂತ ಕೇಳಿದ್ರೆ ಅದರ ಸದ್ಗತಿ ಸಂಪಾದನೆ ಮಾಡೋದು. ಭಾರತೀಯ ಬದುಕಿನ ಪರಮ ಗುರಿ ಏನಂದ್ರೆ ಸದ್ಗತಿಯನ್ನು ಸಂಪಾದನೆ ಮಾಡ್ಬೇಕನ್ನುವಂಥದ್ದು. ಅದರ ಅನುಗುಣವಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ಆತ್ಮಾನುಸಂಧಾನ ಆಯ್ತು, ಒಂದು ಆದರ್ಶ ಅನುಸಂಧಾನ, ಇನ್ನೊಂದು ಮೌಲ್ಯಾನುಸಂಧಾನ. ಆತ್ಮಾನುಸಂಧಾನದ ಭಾಗವಾಗಿ ಅವರು ಜೈನರು ಉದಾಹರಣೆ ಕೊಡ್ತಾರೆ. ಜೈನರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇನ್ನು ಜೀವನವನ್ನ ಮುಂದುವರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದೊಳಗ ಅವರು ಸಲ್ಲೇಖನ ವ್ರತವನ್ನ ತೆಗೆದುಕೊಳ್ತಾರ. ಆ ಮೂಲಕ ತಮ್ಗೇನದಲ್ಲ ದೇಹವನ್ನ ತ್ಯಜಿಸ್ತಾರೆ. ಅದಕ್ಕೆ ನಿಷಿದ್ಧ ಕಲ್ಲುಗಳು, ಸಾವಿರಾರು ನಿಷಿದ್ಧ ಕಲ್ಲುಗಳು ಕರ್ನಾಟಕದಲ್ಲಿ ಸಿಗ್ತಾವ. ಅದು ಏನದ ಕೇಳಿದ್ರೆ ಆತ್ಮಾನುಸಂಧಾನಕ್ಕೆ ಸಂಬಂಧಪಟ್ಟಿದ್ದು. ನಮ್ಮಲ್ಲಿ ಅದ ಕೆಲವೊಂದ್ ಕಡೆ ಜೀವಂತ ಸಮಾಧಿ ತೆಗೆದುಕೊಂಡಂತ ಉದಾಹರಣೆಗಳು ಅದಾವ ನಮ್ಮಲ್ಲಿ.
ಅಂಥವುಗಳನ್ನು ಅವ್ರು ಸೇರಿಸ್ತಾರೆ ಅವನು. ಆಮೇಲೆ ದೇವರ ಮುಂದೆ ಆತ್ಮಾರ್ಪಣೆ ಮಾಡ್ಕೊಳ್ಳುವಂಥವ್ರು ತೊಲೆ ಮಂದಿ ಇದ್ರು. ಅವ್ರೇನದ ಅಗ್ನಿ ಒಳಗೆ ಜಿಗದೋ, ನೀರೊಳಗೆ ಜಿಗದೋ, ಎತ್ತರವಾದಂಥ ದೇವಾಲಯದ ಮೇಲಿಂದೋ ಬೆಟ್ಟಗಳ ಮೇಲೆ ಜಿಗದು ಪ್ರಾಣವನ್ನ ತ್ಯಜಿಸ್ತಿದ್ರು. ಇದೊಂದು ರೀತಿ ಒಳಗೆ ಏನಾದ್ರು ಕೇಳಿದ್ರೆ ಆತ್ಮಾರ್ಪಣೆನೇ ಇದು. ಇನ್ನು ಕೆಲವೊಂದು ಮಂದಿ ಏನ್ ಮಾಡ್ತಿದ್ರು, ತಮ್ಮ ಒಡೆಯನಿಗಾಗಿ ತಮ್ಮ ಜೀವನವನ್ನ ಬಲಿ ಕೊಡ್ತಿದ್ರು. ಅವ್ರಿಗೆ ಜೋಳವಾಳಿ ವೇಳವಾಳಿ ಹೆಸರುಗಳೆಲ್ಲ ಕರೆದ ಅವರಿಗೆ. ಅಲ್ಲಿ ಏನಾದ್ರು ಕೇಳಿದ್ರೆ ಇನ್ನು ಕೆಲವೊಂದು ತನ್ನ ಗಂಡನಿಗಾಗಿ, ಸತ್ತ ಗಂಡನಿಗಾಗಿ ಸ್ಥಿತಿ ಇರುವಂಥದ್ದು ಸತಿ ಪದ್ಧತಿ ಅದು ಬರ್ತದೆ. ಇವರೆಲ್ಲರೂ ಏನಾದಂತ ಕೇಳಿದ್ರೆ ಅನೇಕ ಶಾಸನಗಳು ಯುಕ್ತವಾದಂಥ ಮಾಸ್ತಿ ಕಲ್ಲುಗಳು, ವೀರಗಲ್ಲುಗಳು ಇವತ್ತು ನಮ್ಗೆ ಸಿಗ್ತಾವ ಅನ್ನುವಂಥದ್ದನ್ನ ಅವೆಲ್ಲವುಗಳ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಮಾಧಿ, ಬಲಿದಾನ, ವೀರಮರಣ ಸ್ಮಾರಕದೊಳಗ ಕಟ್ಟಿಕೊಡ್ತಾರೆ ಅನ್ನುವಂಥದ್ದು. ಇದಲ್ಲದೆ ಸಣ್ಣ ಸಣ್ಣ ಲೇಖನಗಳ ಮೂಲಕ ಕಲಬುರ್ಗಿ ಅವರು ಬಹಳ ದೊಡ್ಡ ಕೆಲಸ ಮಾಡ್ಯಾರ. ಆ ಕಾಲದೊಳಗ ಇತಿಹಾಸ ವಿಭಾಗದೊಳಗ ಪಾಂಡುರಂಗ ದೇಸಾಯಿ ಅಂತೇಳಿ ಹೆಸರು ಕೇಳಿರ್ಬೇಕು ನೀವು. ಅವರು ಪಂಪನ ಶಾಸನವನ್ನ, ಪಂಪನ ತಮ್ಮನ ಶಾಸನ, ಜನವಲ್ಲಭನ ಶಾಸನವನ್ನ ಓದಿ ಅದ್ರೊಳಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪಂಪನ ತಾಯಿ ಹೆಸರನ್ನ ಒಬ್ಬನಬ್ಬೆ ಅಂತ ಓದ್ತಾರ. ಆಮೇಲೆ ಮರ್ಮಳ್, ಜೋಯಿಸ ಸಿಂಗನನ ಮರ್ಮಳ್ ಅಂತ ಹೇಳಿ ಹೇಳ್ತಾರ. ಅವಾಗ ಕಲಬುರ್ಗಿ ಅವರು ಪುನಃ ಶಾಸನವನ್ನು ಪರಿಶೀಲಿಸಿ ಅದನ್ನು ತಿದ್ದುಪಡಿ ಮಾಡ್ತಾರ. ಅಲ್ಲಿರುವಂಥವಳು ಒಬ್ಬನಬ್ಬೆ ಅಲ್ಲ, ಅವಳು ಅಬ್ಬನಬ್ಬೆ. ಆಮ್ಯಾಗ ಅದು ಮರ್ಮಳ್ ಅನ್ನುವಂಥದ್ದು ಅದೇನದ ಕೇಳ ಮಗಳಲ್ಲ, ಜೋಯಿಸ ಸಿಂಗನನ ಮೊಮ್ಮಗಳು. ಅಂದ್ರೆ ಪಂಪನ ಬದುಕಿಗೆ ಸಂಬಂಧಪಟ್ಟಂತ ಒಂದು ಹೊಸ ಅಂಶದತ್ತ ಗಮನ ಸೆಳೀತಾರೆ. ಅದು ಸಂಶೋಧನೆ ಒಳಗೆ ಈಗಾಗಲೇ ಸ್ವೀಕಾರರಾಗಿದೆ ಅನ್ನುವಂಥದ್ದು ಗಮನಿಸಬೇಕು. ಹಾಗೆ ಅರ್ಜುನವಾರ ಶಾಸನ ಬಸವಣ್ಣನವರ ವಂಶಜರನ್ನು ಗುರುತಿಸುವಂಥದ್ದು, ಹಲ್ಮಿಡಿ ಶಾಸನದ ಒಳಗೆ ಬರುವಂಥ ಪ್ರೇಮಾಲಯ ಸುತನ್ ಅನ್ನುವಂಥದ್ದು, ಕಪ್ಪೆ ಅರಭಟ್ಟನ ಶಾಸನದೊಳಗಿರುವಂಥ ಕಪ್ಪೆ ಅರಭಟ್ಟ ಅನ್ನುವಂಥದ್ದು ಅದೇನು ಸೂಚಿಸ್ತದೆ ಅನ್ನುವಂಥದ್ದು. ಯಾಕಂದ್ರೆ ಅವ್ರು ಹೇಳ್ತಾರೆ ಕಪ್ಪೆ ಅನ್ನುವಂಥದ್ದು ಮನೆತನದ ಹೆಸರು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಜೆ ಎಂ ನಾಗಯ್ಯ ಅವರು ಬಳ್ಳಾರಿ ಸಂಡೂರಿನ ತಾಲೂಕಿನೊಳಗ ಸುಮಾರು 14 ಕಪ್ಪೆ ಮನೆತನಗಳನ್ನು ಹುಡುಕಿ ಕೊಟ್ಟಾರ. ಈಗೂ ಅದಾವ ಕಪ್ಪೆ ಅನ್ನುವಂಥ ಮನೆತನಗಳದಾವ. ಹಿಂಗಾಗಿ ಕಪ್ಪೆ ಅನ್ನುವಂಥದ್ದು ಬರೀ ಏನದಲ್ಲ, ಇದು ಯಾವುದೋ ಒಂದು ಅರಸನ ಹೆಸರು ಹಿಂಗಲ್ಲ, ಅದೊಂದು ಮನೆತನದ ಹೆಸರು ಅನ್ನುವಂಥ ಮಾತನ್ನ ಮೊದಲ ಬಾರಿಗೆ ಇಲ್ಲಿ ಕಲಬುರ್ಗಿಯವರು ಕೊಡ್ತಾರೆ. ಇಂಥ ಅನೇಕ ಸಂಗತಿಗಳು, ಚಿಕ್ಕ ಪುಟ್ಟ ಸಂಗತಿಗಳು ಬಹಳಷ್ಟು ಅವ್ರ ಸಂಶೋಧನೆ ಇಲ್ಲ. ನಾ ಹೇಳಿದ್ನಲ್ಲ ಮೊದಲೇ, ಸಾಕಾಗೋದಿಲ್ಲ ಟೈಮ್, ಈಗಾಗಲೇ ಚೀಟಿ ಬಂದದ್ದು ನನಗೂ. ಅದಕ್ಕೆ ಇಂಥ ಅವಕಾಶಕ್ಕಾಗಿ ನಾನು ನಮ್ಮ BAD ಸಂಸ್ಥೆಗೆ, ನಮ್ಮ ಮುಂದಿರುವಂಥ ಮಹಂತೇಶ್ ಅವರಿಗೆ ಮತ್ತು ಮಧುಭಾವಿ ಅವರಿಗೆ, ಶಾಂತ ರೀತಿಯಿಂದ ಕುಳಿತು ಕೇಳಿದಂಥ ತಮ್ಮೆಲ್ಲರಿಗೆ ನನ್ನ ನಮನಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.